ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯೆ ತಾತ್ಕಾಲಿಕವಾದಂತಹ ಕದನ ವಿರಾಮ ಅಂತ ನಾವು ಒಪ್ಕೋಬಹುದಾ? ಇಷ್ಟು ಬೇಗ ಈ ಕನ್ಕ್ಲೂಷನ್ಗೆ ಬಂದ್ಬಿಡಬಹುದಾ? 50-50. ಈಗ ಬಿಜೆಪಿಯವರು ಹೇಳ್ತಾ ಇದ್ದಾರೆ, ಮೇಲೆ ಶಾಂತಿ ಮಂತ್ರ, ಒಳಗಡೆ ಕೊತ ಯಾವಾಗ ಸಿಎಂ ಆಗ್ತೀನಿ ಅಂತ ಹಾತೊರೆಯುತ್ತಿದ್ದಾರೆ ಡಿಕೆ ಶಿವಕುಮಾರ್. ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಅವರಿಂದ ಈ ಸಿಎಂ ಚೇರನ್ನ ಕಸ್ಕೋಬೇಕಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲೇ ಡಿಕೆ ಶಿವಕುಮಾರ್ ಇದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ತಾತ್ಕಾಲಿಕ ಕದನ ವಿರಾಮ ಅನ್ಬಹುದಾ? ನಾವು ಇದನ್ನ ರಾಜಕಾರಣಿಗಳ ಲೆಕ್ಕಕ್ಕೆ ಬಿಟ್ಟುಬಿಡೋಣ. ಕದನ ವಿರಾಮ ಘೋಷಣೆಯ ಹಿಂದೆ ನಾನಾ ರೀತಿಯ ಲೆಕ್ಕಾಚಾರಗಳಂತೂ ಸದ್ಯಕ್ಕಿದೆ. ಇನ್ ಕೇಸ್ ನಾವು ಸದ್ಯ ಕದನ ವಿರಾಮ ಅಂತ ಅಂದುಕೊಂಡ್ರೆ ಏನ್ ಲೆಕ್ಕಾಚಾರ? ಟ್ವಿಟರ್ನಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕಿತ್ತಾಡ್ಕೊಳ್ತಾ ಇದ್ದಾರೆ. ಮೊನ್ನೆ ನೋಡಿದ್ರಲ್ಲ, ವರ್ಲ್ಡ್ ವಾರ್. ಇದ್ರ ಮಧ್ಯೆ ಆ ವರ್ಲ್ಡ್ ಮುಂದೆ ನಮ್ಮ ಸ್ಲೋಗನ್, ಆ ಸ್ಲೋಗನ್ ನಿಂದ ನಮ್ಮ ಸ್ಟ್ರೆಂಗ್ತ್, ಇದನ್ನ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದು. ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದು ವಿಶ್ವದ ಶಕ್ತಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದರು. ಕೊಟ್ಟ ಮಾತೇ ನಮ್ಮ ಶಕ್ತಿ, ನಮ್ಮ ಸ್ಲೋಗನ್ ಅಲ್ಲ, ಅದುವೇ ಜಗತ್ತಿನಲ್ಲಿ ಉಳಿದುಕೊಳ್ಳೋದು ಅಂತ ಸಿದ್ದರಾಮಯ್ಯ ಅವರು ಹೇಳಿದರು. ಈ ರೀತಿ ಅವರು ಕಿತ್ತಾಡಿಕೊಂಡ್ರು. ಸಿಎಂ ಸ್ಥಾನಕ್ಕಾಗಿ ಎರಡು ಪ್ರಬಲ ಸಮುದಾಯಗಳ ಫೈಟ್ ಜೋರಾಗಿ ನಡೀತಾ ಇದೆ. ಯಾವುದೇ ಸಮುದಾಯ ಮುನಿದರೂ ಪಕ್ಷಕ್ಕೆ ಹೊಡೆತ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಈ ಕಡೆ ಕುರುಬ ಸಮುದಾಯ ಮುನಿಸಿಕೊಂಡರು ಅಥವಾ ಅಹಿಂದ ಸಮುದಾಯ ಮುನಿಸಿಕೊಂಡರು ಕಾಂಗ್ರೆಸ್ಗೆ ಹೊಡೆತ, ಈ ಕಡೆ ಒಕ್ಕಲಿಗ ಸಮುದಾಯ ಮುನಿಸಿಕೊಂಡರು ಕಾಂಗ್ರೆಸ್ಗೆ ಹೊಡೆತ. ಸಿಎಂ ಡಿಸಿಎಂ ಕಿತ್ತಾಟವೇ ವಿಪಕ್ಷಗಳಿಗೆ ಅಸ್ತ್ರ ಆಗಬಹುದು. ಅಸ್ತ್ರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗಾಗಲೇ ಅವರು. ಬೆಳಗಾವಿ ಅಧಿವೇಶನದಲ್ಲಿ ಪಕ್ಷಕ್ಕೆ ಮುಜುಗರ ಆಗಬಹುದು. ಬೆಳಗಾವಿ ಅಧಿವೇಶನದಲ್ಲಿ ಇದೇ ವಿಚಾರಗಳನ್ನ ಚರ್ಚೆಗೆ ತಗೊಂಡ್ಬರ್ತಾರೆ ವಿಪಕ್ಷದವರು. ಇದೀರಾ ನೀವು ಅಧಿಕಾರದಲ್ಲಿ, ಯಾರು ಮುಖ್ಯಮಂತ್ರಿ ಆಗಿ ಕೂತ್ಕೊಳ್ಳೋದು ಅಂತಾನೆ ಅವರು ಮಾತು ಸ್ಟಾರ್ಟ್ ಮಾಡಬಹುದು. ಕುರ್ಚಿ ಕಿತ್ತಾಟ ಇನ್ನೂ ಮುಗಿದಿಲ್ಲ. ಅಧಿವೇಶನದಲ್ಲಿ ಯಾರು ಮುಖ್ಯಮಂತ್ರಿಗಳಾಗಿ ಬರ್ತಾರೆ ಅವಾಗ ಅದನ್ನ ನೋಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿಯವರು ಇದ್ದಾರೆ. ಸೊ ಯಾವುದೇ ನಿರ್ಧಾರ ಬರೋ ಸ್ಥಿತಿಯಲ್ಲಿ ಹೈಕಮಾಂಡ್ ಅಂತೂ ಸದ್ಯಕ್ಕೆ ಇಲ್ಲ. ಇದೇ ಕಾರಣಕ್ಕೆ ಸದ್ಯಕ್ಕೆ ಸುಮ್ಮನಿದೆ, ನಾವು ಸುಮ್ಮನಿದೀವಿ ಅಂತ ನಾಯಕರು ಹೇಳ್ತಾ ಇದ್ದಾರೆ. ಅಂದ್ರೆ ಹೈಕಮಾಂಡ್ ಏನ್ ಮಾಡುತ್ತೋ ನಾವು ಹೈಕಮಾಂಡ್ ನ ಮಾತಿಗೆ ಬದ್ಧ. ನಮ್ಮ ಮಾತಿನಲ್ಲಿ, ನಮ್ಮ ನಿಲುವಿನಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತ ಸಿದ್ದರಾಮಯ್ಯ ಅವರಂತೂ ಈಗಾಗಲೇ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಸೊ ಈ ರೀತಿಯ ಗೊಂದಲಗಳಂತೂ ಸದ್ಯಕ್ಕಿದೆ. ಈ ಗೊಂದಲಗಳ ಮಧ್ಯೆ ಹೈಕಮಾಂಡ್ ಎಂಟ್ರಿ ಕೊಟ್ಟು ಯಾರನ್ನೋ ಓಲೈಸೋದು ಆದರೆ ಅದು ಅವರಿಗೆ ತೊಂದರೆ ಆಗುತ್ತೆ. ಹಿಂಗಾಗಿ ಸುಮ್ಮನೆ ಇದ್ಬಿಡಿ ಅಂತ ಹೈಕಮಾಂಡ್ ಹೇಳಿದೆ. ಸೊ ಹೈಕಮಾಂಡ್ ಆದೇಶಕ್ಕೆ ಒಪ್ಪಿ ಒಗ್ಗಟ್ಟನ್ನ ಪ್ರದರ್ಶಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್. ಆದರೆ ಎಷ್ಟು ದಿನ? ಇದು ಬೆಳಗಾವಿ ಅಧಿವೇಶನ ಮುಗಿಯುವವರೆಗಿನ ಕದನ ವಿರಾಮ. ಅದಾದ ಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳಿದೆ. ಸದ್ಯಕ್ಕೆ ಒಗ್ಗಟ್ಟು ಪ್ರದರ್ಶನ, ಒಳಗೊಳಗೆ ಕದನ ಮುಂದುವರಿಯುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಹೈಕಮಾಂಡ್ ಅಂಗಳದಲ್ಲಿ ಇತ್ಯರ್ಥ ಆಗುತ್ತೆ ಈ ಕುರ್ಚಿ ಕದನ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಂತೂ ಒಮ್ಮತದ ನಿರ್ಧಾರಕ್ಕೆ ಬರಲಿಲ್ಲ. ವಿಧಾನಮಂಡಲ ಕಲಾಪ, ಸಂಸತ್ ಅಧಿವೇಶನ ಡಿಸೆಂಬರ್ 19ಕ್ಕೆ ಮುಕ್ತಾಯ ಆಗುತ್ತೆ. ಅದಾದ ನಂತರ ಮತ್ತೆ ಸ್ಟಾರ್ಟ್. ಕ್ರಿಸ್ಮಸ್ ಕಾರಣಕ್ಕೆ ಹೈಕಮಾಂಡ್ ಕೂಡ ತಣ್ಣಗೆ ಇರುತ್ತೆ. ಸದ್ಯಕ್ಕೆ ಇದು ಯಾವುದನ್ನು ಕೂಡ ಕೆಣಕೋದು ಬೇಡ ಅಂತ. ಅದಾದ ಮೇಲೆ ಮತ್ತೆ ಈ ಚರ್ಚೆಗಳು ಮುನ್ನೆಲೆಗೆ ಬಂದ್ರೆ ಈ ಸಾರಿ ಏಕಮಾರ್ ದೋ ತುಕಡ ಆಗೋದು ಪಕ್ಕ ಅನ್ನುವಂತ ಲೆಕ್ಕಾಚಾರ ಇದೆ. ನೋಡೋಣ ಹೈಕಮಾಂಡ್ ಇದನ್ನು ಯಾವ ರೀತಿ ತಗೊಳ್ಳುತ್ತೆ ಅಂತ. ಇನ್ನು ನೆಕ್ಸ್ಟ್, ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯೆ ತಾತ್ಕಾಲಿಕವಾದಂತಹ ಕದನ ವಿರಾಮ ಅಂತ ನಾವು ಒಪ್ಕೋಬಹುದಾ? ಇಷ್ಟು ಬೇಗ ಈ ಕನ್ಕ್ಲೂಷನ್ಗೆ ಬಂದ್ಬಿಡಬಹುದಾ? 50-50. ಈಗ ಬಿಜೆಪಿಯವರು ಹೇಳ್ತಾ ಇದ್ದಾರೆ, ಮೇಲೆ ಶಾಂತಿ ಮಂತ್ರ, ಒಳಗಡೆ ಕೊತ ಯಾವಾಗ ಸಿಎಂ ಆಗ್ತೀನಿ ಅಂತ ಹಾತೊರೆಯುತ್ತಿದ್ದಾರೆ ಡಿಕೆ ಶಿವಕುಮಾರ್. ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಅವರಿಂದ ಈ ಸಿಎಂ ಚೇರನ್ನ ಕಸ್ಕೋಬೇಕಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲೇ ಡಿಕೆ ಶಿವಕುಮಾರ್ ಇದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ತಾತ್ಕಾಲಿಕ ಕದನ ವಿರಾಮ ಅನ್ಬಹುದಾ? ನಾವು ಇದನ್ನ ರಾಜಕಾರಣಿಗಳ ಲೆಕ್ಕಕ್ಕೆ ಬಿಟ್ಟುಬಿಡೋಣ. ಕದನ ವಿರಾಮ ಘೋಷಣೆಯ ಹಿಂದೆ ನಾನಾ ರೀತಿಯ ಲೆಕ್ಕಾಚಾರಗಳಂತೂ ಸದ್ಯಕ್ಕಿದೆ. ಇನ್ ಕೇಸ್ ನಾವು ಸದ್ಯ ಕದನ ವಿರಾಮ ಅಂತ ಅಂದುಕೊಂಡ್ರೆ ಏನ್ ಲೆಕ್ಕಾಚಾರ? ಟ್ವಿಟರ್ನಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕಿತ್ತಾಡ್ಕೊಳ್ತಾ ಇದ್ದಾರೆ. ಮೊನ್ನೆ ನೋಡಿದ್ರಲ್ಲ, ವರ್ಲ್ಡ್ ವಾರ್. ಇದ್ರ ಮಧ್ಯೆ ಆ ವರ್ಲ್ಡ್ ಮುಂದೆ ನಮ್ಮ ಸ್ಲೋಗನ್, ಆ ಸ್ಲೋಗನ್ ನಿಂದ ನಮ್ಮ ಸ್ಟ್ರೆಂಗ್ತ್, ಇದನ್ನ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದು. ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದು ವಿಶ್ವದ ಶಕ್ತಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದರು.
ಕೊಟ್ಟ ಮಾತೇ ನಮ್ಮ ಶಕ್ತಿ, ನಮ್ಮ ಸ್ಲೋಗನ್ ಅಲ್ಲ, ಅದುವೇ ಜಗತ್ತಿನಲ್ಲಿ ಉಳಿದುಕೊಳ್ಳೋದು ಅಂತ ಸಿದ್ದರಾಮಯ್ಯ ಅವರು ಹೇಳಿದರು. ಈ ರೀತಿ ಅವರು ಕಿತ್ತಾಡಿಕೊಂಡ್ರು. ಸಿಎಂ ಸ್ಥಾನಕ್ಕಾಗಿ ಎರಡು ಪ್ರಬಲ ಸಮುದಾಯಗಳ ಫೈಟ್ ಜೋರಾಗಿ ನಡೀತಾ ಇದೆ. ಯಾವುದೇ ಸಮುದಾಯ ಮುನಿದರೂ ಪಕ್ಷಕ್ಕೆ ಹೊಡೆತ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಈ ಕಡೆ ಕುರುಬ ಸಮುದಾಯ ಮುನಿಸಿಕೊಂಡರು ಅಥವಾ ಅಹಿಂದ ಸಮುದಾಯ ಮುನಿಸಿಕೊಂಡರು ಕಾಂಗ್ರೆಸ್ಗೆ ಹೊಡೆತ, ಈ ಕಡೆ ಒಕ್ಕಲಿಗ ಸಮುದಾಯ ಮುನಿಸಿಕೊಂಡರು ಕಾಂಗ್ರೆಸ್ಗೆ ಹೊಡೆತ. ಸಿಎಂ ಡಿಸಿಎಂ ಕಿತ್ತಾಟವೇ ವಿಪಕ್ಷಗಳಿಗೆ ಅಸ್ತ್ರ ಆಗಬಹುದು. ಅಸ್ತ್ರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗಾಗಲೇ ಅವರು. ಬೆಳಗಾವಿ ಅಧಿವೇಶನದಲ್ಲಿ ಪಕ್ಷಕ್ಕೆ ಮುಜುಗರ ಆಗಬಹುದು. ಬೆಳಗಾವಿ ಅಧಿವೇಶನದಲ್ಲಿ ಇದೇ ವಿಚಾರಗಳನ್ನ ಚರ್ಚೆಗೆ ತಗೊಂಡ್ಬರ್ತಾರೆ ವಿಪಕ್ಷದವರು. ಇದೀರಾ ನೀವು ಅಧಿಕಾರದಲ್ಲಿ, ಯಾರು ಮುಖ್ಯಮಂತ್ರಿಯಾಗಿ ಕೂತ್ಕೊಳ್ಳೋದು ಅಂತಾನೆ ಅವರು ಮಾತು ಸ್ಟಾರ್ಟ್ ಮಾಡಬಹುದು. ಕುರ್ಚಿ ಕಿತ್ತಾಟ ಇನ್ನೂ ಮುಗಿದಿಲ್ಲ. ಅಧಿವೇಶನದಲ್ಲಿ ಯಾರು ಮುಖ್ಯಮಂತ್ರಿಗಳಾಗಿ ಬರ್ತಾರೆ ಅವಾಗ ಅದನ್ನ ನೋಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿಯವರಿದ್ದಾರೆ. ಸೊ ಯಾವುದೇ ನಿರ್ಧಾರ ಬರೋ ಸ್ಥಿತಿಯಲ್ಲಿ ಹೈಕಮಾಂಡ್ ಅಂತೂ ಸದ್ಯಕ್ಕೆ ಇಲ್ಲ. ಇದೇ ಕಾರಣಕ್ಕೆ ಸದ್ಯಕ್ಕೆ ಸುಮ್ಮನಿದೆ, ನಾವು ಸುಮ್ಮನಿದೀವಿ ಅಂತ ನಾಯಕರು ಹೇಳ್ತಾ ಇದ್ದಾರೆ. ಅಂದ್ರೆ ಹೈಕಮಾಂಡ್ ಏನ್ ಮಾಡುತ್ತೋ ನಾವು ಹೈಕಮಾಂಡ್ ನ ಮಾತಿಗೆ ಬದ್ಧ, ನಮ್ಮ ಮಾತಿನಲ್ಲಿ ನಮ್ಮ ನಿಲುವಿನಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತ ಸಿದ್ದರಾಮಯ್ಯ ಅವರಂತೂ ಈಗಾಗಲೇ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಸೊ ಈ ರೀತಿಯ ಗೊಂದಲಗಳಂತೂ ಸದ್ಯಕ್ಕಿದೆ. ಈ ಗೊಂದಲಗಳ ಮಧ್ಯೆ ಹೈಕಮಾಂಡ್ ಎಂಟ್ರಿ ಕೊಟ್ಟು ಯಾರನ್ನೋ ಓಲೈಸೋದು ಆದರೆ ಅದು ಅವರಿಗೆ ತೊಂದರೆ ಆಗುತ್ತೆ. ಹಿಂಗಾಗಿ ಸುಮ್ಮನೆ ಇದ್ಬಿಡಿ ಅಂತ ಹೈಕಮಾಂಡ್ ಹೇಳಿದೆ. ಸೊ ಹೈಕಮಾಂಡ್ ಆದೇಶಕ್ಕೆ ಒಪ್ಪಿ ಒಗ್ಗಟ್ಟನ್ನ ಪ್ರದರ್ಶಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್. ಆದರೆ ಎಷ್ಟು ದಿನ? ಇದು ಬೆಳಗಾವಿ ಅಧಿವೇಶನ ಮುಗಿಯುವವರೆಗಿನ ಕದನ ವಿರಾಮ. ಅದಾದ ಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳಿದೆ. ಸದ್ಯಕ್ಕೆ ಒಗ್ಗಟ್ಟು ಪ್ರದರ್ಶನ, ಒಳಗೊಳಗೆ ಕದನ ಮುಂದುವರಿಯುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಹೈಕಮಾಂಡ್ ಅಂಗಳದಲ್ಲಿ ಇತ್ಯರ್ಥ ಆಗುತ್ತೆ ಈ ಕುರ್ಚಿ ಕದನ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಂತೂ ಒಮ್ಮತದ ನಿರ್ಧಾರಕ್ಕೆ ಬರಲಿಲ್ಲ. ವಿಧಾನಮಂಡಲ ಕಲಾಪ, ಸಂಸತ್ ಅಧಿವೇಶನ ಡಿಸೆಂಬರ್ 19ಕ್ಕೆ ಮುಕ್ತಾಯ ಆಗುತ್ತೆ. ಅದಾದ ನಂತರ ಮತ್ತೆ ಸ್ಟಾರ್ಟ್. ಕ್ರಿಸ್ಮಸ್ ಕಾರಣಕ್ಕೆ ಹೈಕಮಾಂಡ್ ಕೂಡ ತಣ್ಣಗೆ ಇರುತ್ತೆ. ಸದ್ಯಕ್ಕೆ ಇದು ಯಾವುದನ್ನು ಕೂಡ ಕೆಣಕೋದು ಬೇಡ ಅಂತ. ಅದಾದ ಮೇಲೆ ಮತ್ತೆ ಈ ಚರ್ಚೆಗಳು ಮುನ್ನೆಲೆಗೆ ಬಂದ್ರೆ ಈ ಸಾರಿ ಏಕಮಾರ್ ದೋ ತುಕಡ ಆಗೋದು ಪಕ್ಕ ಅನ್ನುವಂತ ಲೆಕ್ಕಾಚಾರ ಇದೆ. ನೋಡೋಣ ಹೈಕಮಾಂಡ್ ಇದನ್ನು ಯಾವ ರೀತಿ ತಗೊಳ್ಳುತ್ತೆ ಅಂತ. ಇನ್ನು ನೆಕ್ಸ್ಟ್, ಹೈಕಮಾಂಡ್ ಅಂಗಳದಲ್ಲಿ ಇತ್ಯರ್ಥ ಆಗುತ್ತೆ ಈ ಕುರ್ಚಿ ಕದನ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಂತೂ ಒಮ್ಮತದ ನಿರ್ಧಾರಕ್ಕೆ ಬರಲಿಲ್ಲ. ವಿಧಾನಮಂಡಲ ಕಲಾಪ, ಸಂಸತ್ ಅಧಿವೇಶನ ಡಿಸೆಂಬರ್ 19ಕ್ಕೆ ಮುಕ್ತಾಯ ಆಗುತ್ತೆ. ಅದಾದ ನಂತರ ಮತ್ತೆ ಸ್ಟಾರ್ಟ್. ಕ್ರಿಸ್ಮಸ್ ಕಾರಣಕ್ಕೆ ಹೈಕಮಾಂಡ್ ಕೂಡ ತಣ್ಣಗೆ ಇರುತ್ತೆ. ಸದ್ಯಕ್ಕೆ ಇದು ಯಾವುದನ್ನು ಕೂಡ ಕೆಣಕೋದು ಬೇಡ ಅಂತ. ಅದಾದ ಮೇಲೆ ಮತ್ತೆ ಈ ಚರ್ಚೆಗಳು ಮುನ್ನೆಲೆಗೆ ಬಂದ್ರೆ ಈ ಸಾರಿ ಏಕಮಾರ್ ದೋ ತುಕಡ ಆಗೋದು ಪಕ್ಕ ಅನ್ನುವಂತ ಲೆಕ್ಕಾಚಾರ ಇದೆ. ನೋಡೋಣ ಹೈಕಮಾಂಡ್ ಇದನ್ನು ಯಾವ ರೀತಿ ತಗೊಳ್ಳುತ್ತೆ ಅಂತ. ಇನ್ನು ನೆಕ್ಸ್ಟ್,